ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಚಟ್ನಿ ಪುಡಿ ಚಟ್ನಿಗಳು ಅಂದರೆ ಯಾರಿಗಿಷ್ಟ ಇರೋದಿಲ್ಲ, ಪ್ರತಿಯೊಬ್ಬರಿಗೂ ಇಷ್ಟ ಇರೋವಂಥದ್ದೇ. ನೆಂಚ್ಕೊಳ್ಳೋಕ್ಕೆ ಊಟದ ಜೊತೆಗೆ ಅನ್ನ ಸಾರಿನ ಜೊತೆಗೆ ಚಟ್ನಿ ಪುಡಿ ಇದ್ದರೆ ಉಪ್ಪಿನಕಾಯಿ ಕೂಡ ಬೇಕಾಗೋದಿಲ್ಲ. ರುಚಿಕರವಾದ ಹಲವಾರು ಬಗೆಯ ಚಟ್ನಿ ಪುಡಿಗಳು ಮಾಡ್ತೀವಿ ನಾವು. ಒಂದು 4-6 ಥರದ ಚಟ್ನಿ ಪುಡಿಗಳು ಗೊತ್ತಿದೆ ನನಗೆ, ಅದನ್ನು ಶೇರ್ ಮಾಡ್ತೀನಿ ಮುಂದೆ ಈ ವಿಡಿಯೋಸ್ಗಳಲ್ಲಿ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಹುರ್ಗಡ್ಲೆ ಚಟ್ನಿ ಪುಡಿ. ಇದು ಕೂಡ ತುಂಬ ಚೆನ್ನಾಗಾಗುತ್ತೆ ಮತ್ತು ಬೇಗ ಆಗುತ್ತೆ. ಅದಕ್ಕೆ ಬೇಕಾಗಿರೋ ಮೇಯ್ನ್ ಸಾಮಗ್ರಿಗಳು: ಹುರ್ಗಡ್ಲೆ 1 ಕಪ್ಪು, ಒಂದು ಸ್ವಲ್ಪ ಒಣಕೊಬ್ಬರಿ ತುರಿ, ಆಮೇಲೆ ಒಂದು 10-12 ಎಸಳು ಬೆಳ್ಳುಳ್ಳಿ, ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ. ಸ್ಟ್ರಾಂಗ್ ಆಗಬೇಕು ಚಟ್ನಿ ಪುಡಿ ಅನ್ನೋದಾದರೆ ಉಪ್ಪು ಮತ್ತು ಖಾರದ ಪುಡಿ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಮೈಲ್ಡ್ ಆಗಿರಲಿ ಅಂತಂದರೆ ಚೂರು ಕಡಿಮೆ ಹಾಕ್ಕೊಳ್ಳಿ. ಈಗ ಇದನ್ನು ಮಾಡೋದ್ರಲ್ಲಿ ಏನೂ ಕಷ್ಟ ಇಲ್ಲ. ಈ ತೋರಿಸಿರೋ ಸಾಮಗ್ರಿಗಳನ್ನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ತೀನಿ. ನೋಡಿ, ಇದನ್ನು ಮಿಕ್ಸಿನಲ್ಲಿ ಪೌಡರ್ ಮಾಡಿದ್ದೀನಿ. ಒಣಕೊಬ್ಬರಿನ ಬೇಕಾದರೆ ಲಾಸ್ಟ್ನಲ್ಲಿ ಹಾಕಿ ಬರೀ ಪಲ್ಸಲ್ಲಿ ಆನ್ ಆಫ್ ಮಾಡಿದ್ರೆ ತಿನ್ನಬೇಕಾದ್ರೆ ಬಾಯಿಗೆ ಒಣಕೊಬ್ಬರಿನೂ ಸಿಕ್ಕುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಬೇಡ ಅನ್ನೋದಾದರೆ ಎಲ್ಲವನ್ನು ಒಟ್ಟಿಗೆ ಹಾಕಿ ಪೌಡ್ರ್ ಮಾಡಿದ್ರೂ ಚೆನ್ನಾಗಿರುತ್ತೆ. ಈಗ ನೋಡಿ, ನಾನು 1 ಕಪ್ಪು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಇಷ್ಟು ಚಟ್ನಿ ಪುಡಿ ಆಗಿದೆ ನನಗೆ. ಆಮೇಲೆ ಟೇಸ್ಟ್ ನೋಡಿದ್ದೀನಿ, ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿದೆ. ಬೆಳ್ಳುಳ್ಳಿದು ಫ್ರ್ಯಾಗ್ರೆನ್ಸ್ ಕೂಡ ಚೆನ್ನಾಗಿ ಬಂದಿದೆ. ಇದನ್ನು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಮಾಡ್ಕೋಬೋದು. ಜರ್ನಿ ಹೋದವಾಗ ಯಾವುದಕ್ಕಾದ್ರೂ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ, ಲಂಚ್ ಬಾಕ್ಸಿಗೆ ತಗೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತೆ. ಈ ಥರ ಚಟ್ನಿ ಪುಡಿನ ನೀವು ಮಾಡಿಕೊಂಡು ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಚಟ್ನಿ ಪುಡಿ ರೆಡಿ ಇದೆ ನೋಡಿ.